ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಹಿಂದಿನ ತರಗತಿಯಲ್ಲಿ ನಾವು 262 ಪ್ರಶ್ನೋತ್ತರಗಳನ್ನ ನಾವು ನೋಡಿದ್ವಿ. ಈಗ 263ನೇ ಪ್ರಶ್ನೆ ನೋಡಿ. 263ನೇ ಪ್ರಶ್ನೆ. ಓಕೆ, ಒಂದು ಸೊಲೆನಾಯ್ಡ್ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರ್ತವೆ. ಇದಕ್ಕೆ ಕಾರಣ ಸೊಲೆನಾಯ್ಡ್ ಒಳಭಾಗದಲ್ಲಿ ಇರುವಂತಹ ಕಾಂತಕ್ಷೇತ್ರ ಹೆಚ್ಚಾಗಿರೋದಕ್ಕ, ಏಕರೂಪವಾಗಿರೋದಕ್ಕ, 0 ಆಗಿರೋದಕ್ಕ, ಅಥವಾ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ ಅನ್ನೋ ಕಾರಣನಾ? ಯಾಕೆಂದ್ರೆ ಅದು ಯೂನಿಫಾರ್ಮ್ ಆಗಿರುತ್ತೆ, ಏಕರೂಪತೆಯಿಂದ ಇರುತ್ತೆ, ಅದಕ್ಕೋಸ್ಕರ. ಇವುಗಳಲ್ಲಿ ಯಾವುದು ಒಂದು ಕಾಂತೀಯ ಬಲರೇಖೆಯ ಲಕ್ಷಣ ಆಗಿಲ್ಲ. ಇವುಗಳಲ್ಲಿ ಯಾವುದು ಒಂದು ಕಾಂತೀಯ ಬಲರೇಖೆಯ ಲಕ್ಷಣವಾಗಿಲ್ಲ ಅಂತ ಹೇಳಿದ್ರೆ, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸ್ತವೆ ಅನ್ನೋದಿದೆಯಲ್ಲ, ಇದು ಅಲ್ಲ. ಅದು ಬಿಟ್ಟು ಈ ಕಾಂತೀಯ ಬಲರೇಖೆಗಳು ಧ್ರುವಗಳ ಬಳಿ ದಟ್ಟವಾಗಿರ್ತವೆ, ಬಲರೇಖೆಗಳು ಆವೃತ ಜಾಲವಾಗಿದೆ, ಆಮೇಲೆ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತವೆ. ದಿಸ್ ಇಸ್ ಕರೆಕ್ಟ್. ಓಕೆ, ಲಕ್ಷಣವಾಗಿಲ್ಲದೆ ಇರೋದು ಅಂದ್ರೆ ಸಿ. ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನ ಉಪಯೋಗಿಸುವಂತಹ ಸರಿಯಾದ ವಿಧಾನ. ಇದನ್ನ ನಾವು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ನೋಡಿದ್ವಿ. ಏನು, 880 ವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಉಪಕರಣವನ್ನ 5 ಆಂಪಿಯರ್ ವಿದ್ಯುತ್ ಪ್ರವಾಹದ ಮಂಡಲದಲ್ಲಿ ಉಪಯೋಗಿಸುವಂತದ್ದು ಸರಿಯಾದ ವಿಧಾನ. ಒಂದು ವಿದ್ಯುತ್ ಪ್ರವಾಹ ಇರುವಂತಹ ನೇರ ವಾಹಕದ ಸುತ್ತ ಉಂಟಾಗುವಂತಹ ಕಾಂತಕ್ಷೇತ್ರದ ದಿಕ್ಕನ್ನ ಗುರುತಿಸೋದಕ್ಕೆ ಸಹಾಯವಾಗುವಂತಹ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಒಂದು ವಿದ್ಯುತ್ ಪ್ರವಾಹವಿರುವಂತ ನೇರ ವಾಹಕದ ಸುತ್ತ ಉಂಟಾಗಿರುವ ಕಾಂತಕ್ಷೇತ್ರದ ದಿಕ್ಕನ್ನ ಗುರುತಿಸುವುದಕ್ಕೆ ಸಹಾಯಕವಾಗುವ ನಿಯಮ ಒಂದು, ದಟ್ ಇಸ್ ಬಲಗೈ ಹೆಬ್ಬೆರಳ ನಿಯಮ. ವಿದ್ಯುತ್ ಮೋಟಾರು ಕಾರ್ಯಾಚರಿಸುವ ತತ್ವ. ವಿದ್ಯುತ್ ಮೋಟಾರ್ ಏನಿದೆ ಅದರ ಒಂದು ಕಾರ್ಯ ಅನುಸರಿಸುವಂತಹ ತತ್ವ ಯಾವುದು ಅಂತ ಕೇಳಿದರೆ, ವಿದ್ಯುತ್ ಮೋಟಾರು ಕಾರ್ಯವನ್ನ ನಿರ್ವಹಿಸುವಂತಹ ತತ್ವ ಬಂದ್ಬಿಟ್ಟು ದಟ್ ಈಸ್ ವಿದ್ಯುತ್ ಪ್ರವಾಹವಿರುವ ವಾಹಕವನ್ನ ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನ ಅನುಭವಿಸುತ್ತೆ. ಓಕೆ, ಇದು ಅದರ ತತ್ವ. ಫ್ಲೆಮಿಂಗ್ ನ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನ ಸೂಚಿಸುತ್ತೆ? ದಟ್ ಈಸ್ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಅದು ಸೂಚಿಸುತ್ತೆ. ವಿದ್ಯುತ್ ಜನಕದ ಕಾರ್ಯ ಏನು ಅಂದ್ರೆ ಜನರೇಟರ್, ಇದರ ಕಾರ್ಯ ಏನು? ದಟ್ ಈಸ್ ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಇದು ಪರಿವರ್ತಿಸುತ್ತೆ. ವಿದ್ಯುತ್ ಜನಕವು ಕಾರ್ಯ ನಿರ್ವಹಿಸುವಂತಹ ತತ್ವ ಇಲ್ಲೇ ಇದೆ, ಹೌದಲ್ವಾ? ಸೊ ಅದರ ತತ್ವ ಏನು? ದಟ್ ಈಸ್ ವಿದ್ಯುತ್ ಕಾಂತೀಯ ಪ್ರೇರಣೆಯ ತತ್ವ ಆಗಿರುತ್ತೆ. ಇನ್ನು ಫ್ಯಾರಡೆಯ ಕಾಂತ ಸುರುಳಿ ಪ್ರಯೋಗದಲ್ಲಿ ಕಾಂತ ಮತ್ತು ಸುರುಳಿ ಎರಡನ್ನೂ ಸ್ಥಿರವಾಗಿ ಇರಿಸಿದಾಗ ಏನಾಗುತ್ತೆ? ಸುರುಳಿಯಲ್ಲಿ ವಿದ್ಯುತ್ ಪ್ರವಹಿಸೋದಿಲ್ಲ. ಓಕೆ, ಫ್ಯಾರಡೆಯ ಕಾಂತ ಸುರುಳಿ ಪ್ರಯೋಗದಲ್ಲಿ ವಿದ್ಯುತ್ ಪ್ರವಾಹವನ್ನ ಕಂಡು ಹಿಡಿಯೋದಕ್ಕೆ ಉಪಯೋಗಿಸುವಂತಹ ಸಾಧನ ಯಾವುದು? ದಟ್ ಈಸ್ ಗ್ಯಾಲ್ವನೋಮೀಟರ್. ಪ್ರವಾಹವನ್ನ ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಕಂಡು ಹಿಡಿಯೋದಕ್ಕೆ, ಮೆಜರ್ ಆಫ್ ಕರೆಂಟ್, ಇಟ್ ಈಸ್ ಯೂಸ್ಡ್ ಟು ಮೆಜರ್ ದ ಕರೆಂಟ್. ಸೊ ದಟ್ ಗ್ಯಾಲ್ವನೋಮೀಟರ್. ಈ ಕೆಳಗಿನವುಗಳಲ್ಲಿ ಯಾವುದು ಉದ್ದನೆಯ ನೇರ ತಂತಿಯ ಸುತ್ತಲಿನ ಕಾಂತಕ್ಷೇತ್ರವನ್ನ ಸರಿಯಾಗಿ ವಿವರಿಸುತ್ತೆ? ದಟ್ ಈಸ್ ತಂತಿಯು ಕಾಂತಕ್ಷೇತ್ರದ ಏಕಕೇಂದ್ರೀಯ ಕಾಂತೀಯ ಬಲರೇಖೆಗಳ ಕೇಂದ್ರವಾಗಿರುತ್ತೆ ಅಂತ ಇದೆಯಲ್ಲ, ಇದು. ವಿದ್ಯುತ್ ಕಾಂತೀಯ ಪ್ರೇರಣೆಯ ವಿದ್ಯಮಾನವು ಯಾವುದೇ ವಸ್ತುವಿನಲ್ಲಿ ಆವೇಶಗಳು ಹೆಚ್ಚು ಮಾಡುವ ಪ್ರಕ್ರಿಯೆ. ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸುವುದರಿಂದ ಕಾಂತಕ್ಷೇತ್ರವನ್ನು ಉತ್ಪಾದಿಸುವಂತಹ ಪ್ರಕ್ರಿಯೆ. ಕಾಂತ ಮತ್ತು ಸುರುಳಿಯ ನಡುವಿನ ಸಾಪೇಕ್ಷ ಚಲನೆಯಿಂದ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುವುದು. ವಿದ್ಯುತ್ ಮೋಟಾರಿನ ಸುರುಳಿ ತಿರುಗುವ ಪ್ರಕ್ರಿಯೆ ಅಂತ ಇದೆ. ಇದಕ್ಕೆ ಸರಿಯಾದಂತ ಆಪ್ಷನ್ ಏನು? ಕಾಂತ ಮತ್ತು ಸುರುಳಿ ನಡುವಿನ ಸಾಪೇಕ್ಷ ಚಲನೆಯಿಂದ ಮಂಡಲದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಉತ್ಪಾದಿಸುವುದು. ಒಂದು ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಹಿಮ್ಮುಖಗೊಳಿಸುವಂತಹ ಸಾಧನ ಯಾವುದು? ದಟ್ ಈಸ್ ದಿಕ್ ಪರಿವರ್ತಕ. ಓಕೆ, ಶಾರ್ಟ್ ಸರ್ಕ್ಯೂಟ್ ಸಂದರ್ಭದಲ್ಲಿ ಮಂಡಲದಲ್ಲಿನ ವಿದ್ಯುತ್ ಪ್ರವಾಹ ಬಹಳ ಹೆಚ್ಚಾಗುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ. ವಿದ್ಯುತ್ ಮೋಟಾರು ಯಾಂತ್ರಿಕ ಶಕ್ತಿಯನ್ನ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಅಂತ ಇದೆ. ಫಸ್ಟ್ ಇದೆ, ಸೊ ದಿಸ್ ಇಸ್ ರಾಂಗ್. ಯಾಂತ್ರಿಕ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನ ಪಡೆಯೋದಕ್ಕೆ ಬಳಸುವಂತಹ ಒಂದು ಸಾಧನ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಡೈನಮೋ, ವಿದ್ಯುತ್ ಜನಕ. ಭಾರತದಲ್ಲಿ ಉತ್ಪಾದಿಸಲಾಗುವಂತಹ ಪರ್ಯಾಯ ವಿದ್ಯುತ್ ಪ್ರವಾಹದ ಆವೃತ್ತಿ ಎಷ್ಟು ಅಂತ ಕೇಳಿದರೆ, ಇದು ಕೂಡ ವೆರಿ ಇಂಪಾರ್ಟೆಂಟ್, 50 ಹರ್ಟ್ಜ್ ಆಗಿರುತ್ತೆ. ಓಕೆ,
ಗೃಹ ವಿದ್ಯುತ್ ಮಂಡಲದಲ್ಲಿ ಆಕಸ್ಮಿಕ ವಿದ್ಯುತ್ ಪ್ರವಾಹದ ಹೆಚ್ಚಳದಿಂದ ವಿದ್ಯುತ್ ಮಂಡಲ ಹಾಗೂ ವಿದ್ಯುತ್ ಉಪಕರಣಗಳಿಗೆ ಆಗುವಂತಹ ಹಾನಿಯಿಂದ ರಕ್ಷಿಸೋದಕ್ಕೆ ಬಳಸುವಂತ ಸಾಧನ ಬಂದ್ಬಿಟ್ಟು ದಟ್ ಇಸ್ ಫ್ಯೂಸ್. ಭಾರತದಲ್ಲಿ ಸಜೀವ ಹಾಗೂ ತಟಸ್ಥ ತಂತಿಗಳ ನಡುವಿನ ವಿಭಾಂತರ ಎಷ್ಟು ಅಂತ ಕೇಳಿದರೆ ದಟ್ ಇಸ್ 220 volts. ವಿದ್ಯುತ್ ಮೋಟಾರಿನಲ್ಲಿ ಯಾಂತ್ರಿಕ ಬಲವು ಗರಿಷ್ಠವಾಗಿರೋದಕ್ಕೆ ವಿದ್ಯುತ್ ಪ್ರವಾಹದ ದಿಕ್ಕು ಮತ್ತು ಕಾಂತಕ್ಷೇತ್ರದ ದಿಕ್ಕಿನ ನಡುವೆ ಇರಬೇಕಾದಂತಹ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ರೆ ದಟ್ ಈಸ್ 90 ಡಿಗ್ರಿ. ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಸಜೀವ ತಂತಿಯು ಈ ಬಣ್ಣವನ್ನ ಹೊಂದಿದೆ. ಅಂದ್ರೇನು? ಲೈವ್ ವೈರು ಈ ಒಂದು ತಂತಿಯನ್ನ ಹೊಂದಿದೆ. ಲೈವ್ ವೈರು ಕೆಂಪು ಬಣ್ಣವನ್ನ ಹೊಂದಿದೆ. ಓಕೆ, ಲೈವ್ ವೈರ್ ಅಂತ ಅಂದ್ರೆ ರೆಡ್ ಕಲರ್ ವೈರ್ ಏನಿರುತ್ತೆ ಅದನ್ನ ಲೈವ್ ವೈರ್ ಅಂತ ಹೇಳ್ತಾರೆ. ಕಾಂತಕ್ಷೇತ್ರದಿಂದ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡಬಹುದು ಎಂದು ಮೊದಲಿಗೆ ತೋರಿಸಿಕೊಟ್ಟಂತಹ ವಿಜ್ಞಾನಿ ಬಂದ್ಬಿಟ್ಟು ದಟ್ ಇಸ್ ಆಯರ್ಸ್ಟೆಡ್. ಓಕೆ, ಮೈಕಲ್ ಫ್ಯಾರಡೆ, ಐಸಾಕ್ ನ್ಯೂಟನ್, ಓಮ್. ಇದರಲ್ಲಿ ಯಾರು ಕಾಂತಕ್ಷೇತ್ರದಿಂದ ವಿದ್ಯುತ್ ಪ್ರವಾಹವನ್ನ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಇದನ್ನ ಮೊದಲಿಗೆ ತೋರಿಸಿಕೊಟ್ಟಂತಹ ವಿಜ್ಞಾನಿ. ನೋಡಿ ಇಲ್ಲಿ ಮೊದಲಿಗೆ ತೋರಿಸಿಕೊಟ್ಟಂತ ವಿಜ್ಞಾನಿ. ಓಕೆ, ದಟ್ ಇಸ್ ಆಯರ್ಸ್ಟೆಡ್. ಓಕೆ, ಇನ್ನು ಕಾಂತಕ್ಷೇತ್ರ ಏನಿದೆ ಇದು ದಿಕ್ಕನ್ನ ಹೊಂದಿದೆ, ಪರಿಣಾಮ ಹೊಂದಿಲ್ಲ. ದಿಕ್ಕನ್ನ ಹೊಂದಿಲ್ಲ, ಪರಿಣಾಮ ಹೊಂದಿದೆ. ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿದೆ. ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಹೊಂದಿಲ್ಲ ಅಂತ ಇದೆ. ಸರಿಯಾದಂತ ಆಪ್ಷನ್ ಏನು? ದಿಕ್ಕು ಮತ್ತು ಪರಿಮಾಣ ಎರಡನ್ನೂ ಕೂಡ ಇದು ಒಳಗೊಂಡಿದೆ. ಫ್ಲೆಮಿಂಗ್ ನ ಬಲಗೈ ನಿಯಮದಲ್ಲಿ ಮಧ್ಯದ ಬೆರಳು ಏನನ್ನ ಸೂಚಿಸುತ್ತೆ ಅಂತ ಇದೆ. ದಟ್ ಈಸ್ ವಾಹಕದಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕನ್ನ ಇದು ಸೂಚಿಸುತ್ತೆ. ಒಂದು ಪ್ರೋಟಾನ್ ಕಾಂತಕ್ಷೇತ್ರದಲ್ಲಿ ಸ್ವತಂತ್ರವಾಗಿ ಚಲಿಸುವಾಗ ಈ ಕೆಳಗಿನ ಯಾವ ಗುಣ ಅದರಲ್ಲಿ ಬದಲಾಗುತ್ತೆ ಅಂತ ಇದೆ. ದಟ್ ಈಸ್ ವೇಗ ಮತ್ತು ಸಂವೇಗ ಎರಡು ಕೂಡ ಬದಲಾಗುತ್ತೆ. ತಾಮ್ರದ ಆಯತಾಕಾರದ ಸುರುಳಿಯನ್ನ ಕಾಂತಕ್ಷೇತ್ರದಲ್ಲಿ ನಾವು ತಿರುಗಿಸಿದಾಗ ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಪ್ರತಿ ಬಾರಿ ಬದಲಾಗುತ್ತೆ. ಓಕೆ, ಪ್ರತಿ ಬಾರಿ ಬದಲಾಗುತ್ತೆ. ಸೊ ಎಷ್ಟು ಅಂದ್ರೆ ಎಷ್ಟು ಸುತ್ತಿಗೆ ಬದಲಾಗುತ್ತೆ? ಅರ್ಧ ಸುತ್ತಿಗೆ ಬದಲಾಗುತ್ತೆ. ಚಿತ್ರದಲ್ಲಿ ಇರುವಂತೆ ಒಂದು ಎಲೆಕ್ಟ್ರಾನ್ ಆಯಸ್ಕಾಂತೀಯ ಕ್ಷೇತ್ರಕ್ಕೆ ಲಂಬವಾಗಿ ಪ್ರವೇಶಿಸುತ್ತೆ. ನೋಡಿ, ಲಂಬವಾಗಿ ಪ್ರವೇಶಿಸ್ತಾ ಇದೆ, ಹೌದಲ್ವಾ? ಎಲೆಕ್ಟ್ರಾನ್ ಮೇಲೆ ವರ್ತಿಸುತ್ತಿರುವ ಬಲದ ದಿಕ್ಕು, ಎಲೆಕ್ಟ್ರಾನ್ ಮೇಲೆ ವರ್ತಿಸುತ್ತಿರುವಂತಹ ಬಲದ ದಿಕ್ಕು ಯಾವುದು? ಬಲಕ್ಕಿರುತ್ತೆ, ಎಡಕ್ಕಿರುತ್ತೆ, ಪುಟದಿಂದ ಹೊರಗಿರುತ್ತೆ, ಪುಟದಿಂದ ಒಳಗಿರುತ್ತೆ ಅಂತ ಇದೆ. ದಟ್ ಈಸ್ ಪುಟದ ಒಳಗಡೆ ಇರುತ್ತೆ. ಒಳಗಡೆ ಕಾಣ್ತಾ ಇದೆಯಲ್ವಾ? ಕಾಂತಕ್ಷೇತ್ರದ ಒಳಗಡೆ ಇರುತ್ತೆ. ಚಿತ್ರದಲ್ಲಿ R1, R2 ಮತ್ತೆ B1, B2 ಗಳನ್ನ ಕ್ರಮವಾಗಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇದು R1, ಇದು R2, ಇದು B1, ಇದು B2. ಸೊ ಇವುಗಳು ಕ್ರಮವಾಗಿ ಏನು ಅನ್ನೋದನ್ನ ನಾವು ಹೇಳ್ಬೇಕು. ಇವು ನೋಡಿ, R1, R2 ಏನಿದೆಯಲ್ಲ, ಈ R1 ಮತ್ತು R2, ಈ R1 ಈ R2 ಏನಿದೆ, ಉಂಗುರಗಳು. ಓಕೆ, ಇದು ರಿಂಗ್ ಫಾರ್ಮೇಶನ್ ಅಲ್ಲಿ ಇದೆ. R1, ಇದು R2, ಇದೇನು ರಿಂಗ್. ಓಕೆ, ಇಲ್ಲಿ ಈ ರೀತಿ ಏನಿದೆಯಲ್ಲ ಬಾಕ್ಸ್ ಟೈಪ್, ಇವು ಕುಂಚಗಳು ಅಂತ ಹೇಳ್ತೀವಿ. ಸೊ ಉಂಗುರಗಳು ಮತ್ತು ಕುಂಚಗಳು. ನೀಡಿರುವ ಚಿತ್ರದಲ್ಲಿ P ಮತ್ತು Q ಅಂತ ಗುರುತಿಸಿರುವ ಭಾಗ P ಮತ್ತು Q. ನೋಡಿ, ಇದು P ಅಂಡ್ ದಿಸ್ ಇಸ್ Q. ಓಕೆ, ಗುರುತಿಸಿರುವಂತಹ ಭಾಗಗಳು ಏನು ಅಂತ ಕೇಳಿದ್ದಾರೆ. ಇವು ಒಡಕು ಉಂಗುರಗಳು. ಯಾಕೆ ಅಂದ್ರೆ ಇಲ್ಲಿ ರಿಂಗು ಪೂರ್ತಿ ಇಲ್ಲ, ನಡುವೆ ಏನಿದೆ ಸ್ಪೇಸ್ ಇದೆ. ಸೊ ದಟ್ ಅದಕ್ಕೆ. ಚಿತ್ರದಲ್ಲಿ ಸಾಧನವನ್ನ ಕೆಳಗಿನ ಯಾವುದರಲ್ಲಿ ಉಪಯೋಗಿಸುವರು? ಯಾವ್ದ್ರಲ್ಲಿ ಉಪಯೋಗಿಸ್ತಾರೆ ಅದನ್ನ? ಮಿಕ್ಸರ್, ಫ್ಯಾನ್, ಆಟಿಕೆ ಕಾರು, ಬಟ್ಟೆ ತೊಳೆಯುವ ಯಂತ್ರ. ಎದ್ರಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ದಟ್ ಈಸ್ ಆಟಿಕೆ ಕಾರು. ಅಂದ್ರೆ ಮಕ್ಕಳು ಆಟ ಆಡ್ತಾರಲ್ವಾ, ಅದ್ರೊಳಗಡೆ ಆಟ ಸಾಮಾನಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇನ್ನು ಶಕ್ತಿ ಆಕಾರಗಳು, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಒಂದು ವಿದ್ಯುತ್ ಕೇಂದ್ರದಲ್ಲಿ ಕಲ್ಲಿದ್ದಲನ್ನ ದಹಿಸಿ ನೀರನ್ನ ಕಾಸಿ ಅದರಿಂದ ಬರುವ ಹಬೆಯಿಂದ ಟರ್ಬೈನ್ ಅನ್ನು ಚಲಿಸಿ ವಿದ್ಯುತ್ ಉತ್ಪಾದಿಸಲಾಗುತ್ತೆ. ಹಾಗಾದ್ರೆ ಈ ವಿದ್ಯುತ್ ಕೇಂದ್ರ ಏನು ಅಂತ ಕೇಳಿದರೆ ದಟ್ ಈಸ್ ಉಷ್ಣ ವಿದ್ಯುತ್ ಸ್ಥಾವರವಾಗಿದೆ. ಯಾಕೆಂದ್ರೆ ಕಲ್ಲಿದ್ದಲು ಏನಿರುತ್ತಲ್ವಾ ಅದು ಅಲ್ಲಿ ದಹಿಸಲ್ಪಡುತ್ತೆ ಅಲ್ವಾ. ನೋಡಿ, ಕಲ್ಲಿದ್ದಲನ್ನ ದಹಿಸಿ ಇದು ದಹಿಸಲ್ಪಡುತ್ತೆ, ಅದಕ್ಕೋಸ್ಕರ.
ಶಕ್ತಿ ಆಕಾರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಯನ್ನ ಗುರುತಿಸಿ. ಶಕ್ತಿ ಆಕಾರಗಳಿಗೆ ಸಂಬಂಧಿಸಿದಂತೆ ದಕ್ಷತೆ ಹೆಚ್ಚಾಗಿರ್ಬೇಕು, ಹೆಚ್ಚು ಹೊಗೆಯನ್ನ ಉತ್ಪತ್ತಿ ಮಾಡಬೇಕು, ಸುಲಭವಾಗಿ ದೊರೆಯುವಂತಾಗಬೇಕು, ಲಭ್ಯತೆಯು ವಿರಳವಾಗಿರ್ಬೇಕು ಅಂತ ಇದೆ. ಸೊ ಇದರಲ್ಲಿ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಇದೆ. ಓಕೆ, ಅದು ದಕ್ಷತೆ ಹೆಚ್ಚಾಗಿರ್ಬೇಕು, ಹೌದು. ಓಕೆ, ಜೊತೆಗೆ ಸುಲಭವಾಗಿ ಕೂಡ ದೊರೆಯುವಂತೆ ಇರಬೇಕು. ಇಲ್ಲಿ ಎರಡು ಕೂಡ ಆನ್ಸರ್ ಆಗುತ್ತೆ. ಕೆಳಗಿನ ಶಕ್ತಿ ಆಕಾರಗಳ ಪೈಕಿ ಯಾವುದು ಚಂದ್ರನ ಗುರುತ್ವಾಕರ್ಷಣೆ ಪರಿಣಾಮಕ್ಕೆ ಒಳಗಾಗತ್ತೆ? ಚಂದ್ರನ ಗುರುತ್ವಾಕರ್ಷಣೆ ಪರಿಣಾಮಕ್ಕೆ ಒಳಗಾಗುವಂಥದ್ದು ಯಾವುದು ಅಂತ ಕೇಳಿದರೆ ದಟ್ ಈಸ್ ಉಬ್ಬರ ಶಕ್ತಿ, ಟೈಡಲ್ ವೇವ್ಸ್ ಅಂತ ಹೇಳ್ತೀವಿ. ದೊಡ್ಡ ಗಾತ್ರದ ಅಲೆಗಳಿಂದ ವಿದ್ಯುತ್ ಶಕ್ತಿ ಉತ್ಪಾದನೆಯಾಗಲು ಬೇಕಾಗುವಂತಹ ಶಕ್ತಿ ಏನು? ದಟ್ ಈಸ್ ಚಲನ ಶಕ್ತಿ. ಕೆಳಗಿನವುಗಳಲ್ಲಿ ಯಾವುದು ಪಳಿಯುಳಿಕೆ ಇಂಧನ ಅಲ್ಲ? ಕೆಳಗಿನವುಗಳಲ್ಲಿ ಯಾವುದು ಪಳಿಯುಳಿಕೆ ಇಂಧನ ಅಲ್ಲ? ನೈಸರ್ಗಿಕ ಅನಿಲ, ಹೌದು. ಸಂಪೀಡಿತ ನೈಸರ್ಗಿಕ ಅನಿಲ, ಆಮೇಲೆ ಜೈವಿಕ ಅನಿಲ, LPG ಅಂತ ಇದೆ. ಓಕೆ, ಇದರಲ್ಲಿ ಪಳಿಯುಳಿಕೆಯ ಇಂಧನ ಅಲ್ಲದೆ ಇರುವಂತದ್ದು ಯಾವುದು ಅಂತ ನಾವು ಗುರುತಿಸಬೇಕು. LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್, ಹೌದು. ಸಂಪೀಡಿತ ನೈಸರ್ಗಿಕ ಅನಿಲ ಅಂದ್ರೇನು? ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. ನೈಸರ್ಗಿಕ ಅನಿಲ ಇವು ಮೂರು. ಬಟ್ ಜೈವಿಕ ಅನಿಲ ಏನಿದೆ ಇದು ಪಳಿಯುಳಿಕೆ ಇಂಧನ ಅಲ್ಲ. ಇದು ಸೌರ ಜಲ ತಾಪಕದಲ್ಲಿ ಬಿಸಿ ನೀರನ್ನ ಪಡೆಯೋದಕ್ಕೆ ಈ ಸನ್ನಿವೇಶದಲ್ಲಿ ಬಳಸೋದಿಲ್ಲ. ಓಕೆ, ಬಿಸಿಲಿನ ದಿನ, ಮೋಡ ಕವಿದ ದಿನ, ಬಿರುಗಾಳಿಯ ದಿನ, ಸೆಕೆಯ ದಿನ, ಈ ಸನ್ನಿವೇಶದಲ್ಲಿ ಬಳಸೋದಿಲ್ಲ. ಸೌರ ಜಲ ತಾಪಕದಲ್ಲಿ ಬಿಸಿನೀರನ್ನ ಪಡೆಯೋದಕ್ಕೆ ಈ ಸನ್ನಿವೇಶದಲ್ಲಿ ಬಳಸದೇ ಇರೋದು ಯಾವುದು ಅಂತ ಹೇಳಿದ್ರೆ ದಟ್ ಈಸ್ ಮೋಡ ಕವಿದ ದಿನ. ನಾವು ಬಳಸುವ ಹೆಚ್ಚಿನ ಶಕ್ತಿ ಆಕಾರಗಳು ಸಂಗ್ರಹಿಸಿದ ಸೌರಶಕ್ತಿಯನ್ನ ಪ್ರತಿನಿಧಿಸ್ತವೆ. ಅದರಲ್ಲಿ ಯಾವುದು ಅಂತಿಮವಾಗಿ ಸೂರ್ಯನ ಶಕ್ತಿಯಿಂದ ಪಡೆಯೋದಕ್ಕೆ ಸಾಧ್ಯ ಆಗಲ್ಲ? ಭೂ ಉಷ್ಣ ಶಕ್ತಿ, ಗಾಳಿ ಶಕ್ತಿ, ಜೈವಿಕ ರಾಶಿ, ನ್ಯೂಕ್ಲಿಯರ್ ಶಕ್ತಿ ಅಂತ ಇದೆ. ಓಕೆ, ಇದರಲ್ಲಿ ಸರಿಯಾದಂತ ಆಪ್ಷನ್ ಯಾವುದು? ನ್ಯೂಕ್ಲಿಯರ್ ಶಕ್ತಿ. ಓಕೆ, ಬಿಸಿ ನೀರಿನ ಬುಗ್ಗೆಗಳು ಈ ಕೆಳಗಿನವುಗಳೊಂದಿಗೆ ಸಂಬಂಧವನ್ನ ಹೊಂದಿದವೆ. ಭೂಗರ್ಭ ಉಷ್ಣ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ, ಅಲೆಗಳ ಶಕ್ತಿ, ಪವನ ಶಕ್ತಿ. ಯಾವ್ದು ಇದಕ್ಕೆ ರೈಟ್ ಆನ್ಸರ್? ಭೂಗರ್ಭ ಉಷ್ಣ ಶಕ್ತಿ ಏನಿದೆಯಲ್ಲ ಇದು ಬಿಸಿ ನೀರಿನ ಬುಗ್ಗೆಗಳು, ಇದ್ರ ಜೊತೆಗೆ ಇದು ಸಂಬಂಧವನ್ನ ಹೊಂದಿದೆ. ಓಕೆ, ಬಿಸಿ ನೀರಿನ ಬುಗ್ಗೆಗಳು ಏನಿದೆ ಇವು ಸಂಬಂಧ ಹೊಂದಿರುವಂತದ್ದು ಭೂಗರ್ಭ ಉಷ್ಣ ಶಕ್ತಿಯೊಡನೆ ಸಂಬಂಧ ಹೊಂದಿದೆ. ಅದು ಬಿಟ್ಟು ಅಲೆಗಳ ಶಕ್ತಿ, ಪವನ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ ಇವುಗಳ ಜೊತೆ ಸಂಬಂಧವನ್ನ ಹೊಂದಿಲ್ಲ ಅದು. ಓಕೆ, ಸೊ ಇಲ್ಲಿಗೆ 300 ಕ್ವೆಶನ್ಸ್ ಕಂಪ್ಲೀಟ್ ಆಯ್ತು. ಇನ್ನು ಮುಂದಿನ ತರಗತಿಯಲ್ಲಿ ನಾವು 301 ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.